ಮಹಿಳೆಯರ ಬಗ್ಗೆ ಮಾತಾಡ್ತಾರೆ, ಸಬಲೀಕರಣದ ಬಗ್ಗೆ ಮಾತಾಡ್ತಾರೆ. ಇವತ್ತು ನಮ್ಮ ಸಬಲೀಕರಣವನ್ನ ಎಲ್ಲಿ ತಗೊಂಡು ಬಂದು ಇಟ್ಟಾರಂತಂದ್ರೆ 20 ರೂಪಾಯಿದ ಬಸ್ ಟಿಕೆಟ್ ಮತ್ತು 2,000 ರೂಪಾಯಿಗೆ ತಂದು ಇಟ್ಬಿಟ್ಟಿದ್ದಾರೆ ಅವರು. ಇದು ಒಂದು ನಾಚಿಕೆಗಿಡಿಯ ಒಂದು ಕೆಲಸ. ನಾವು ನಮ್ಮ ಮಕ್ಕಳು ಹೆಣ್ಮಕ್ಳಿಗೆ ಬೆಳೆಸಿ ತಿಂಗಳ 1-2 ಲಕ್ಷ ಗಳಿಸುವಂಥ ಕೆಪಾಸಿಟಿ ನಮ್ಗದ, ಅಷ್ಟು ತಾಕತ್ ನಮ್ಮ ಹೆಣ್ಮಕ್ಳಿಗದ. ನಾವು ಹೆಣ್ಮಕ್ಳು ಕಲಿಸ್ತೀವಿ, ಅವ್ರಿಗೆ ಓದಿಸ್ತೀವಿ, ಅವ್ರು ಮುಂದೆ ತೊಗೊಂಡು ಬರ್ತೀವಿ. ನಮ್ಗೇನು ಅವ್ರು ಕೊಟ್ಟಂಥ 2,000 ಒಳಗೇನು ಜೀವನ ನಡೆಯಂಗಿಲ್ಲ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತಿನ ದಿವಸದಲ್ಲಿ 2,000 ಕೊಡೋದು. ಈಗ ಈಗ ಮೊದಲು ಕಲ್ತವ್ರು ಡಿಗ್ರಿ ಆದವ್ರು ಒಂದು ಸ್ವಲ್ಪ ಓಡಾಡಿ ಹುಡುಕಾಡಿ ಡಿಗ್ರಿ ತಗೊಂಡು ಜಾಬರ ಹುಡುಕ್ತಿದ್ರು. ಅವ್ರಿಗೂ ಕೂಡ ಮನೆಯಲ್ಲಿ ಕೂಡಿಸುವಂಥ ಕೆಲಸ ಮಾಡಿ ಅದು ಒಂದು ಯೋಜನೆ ತೊಗೊಂಡು ಬಂದುಬಿಟ್ಟಿದ್ದಾರೆ ಅವರು. ಅದು ಎಲ್ಲ ಹೊಲಸು ಯೋಜನೆಗಳದಾವು. ಯಾಕಂತಂದ್ರೆ ಇವತ್ತು ಯೋಜನೆಗಳು ಹ್ಯಾಂಗಿರ್ಬೇಕಂತಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ದೇವೇಗೌಡರು ಮಾಡಿದಂಥ ಯೋಜನೆಗಳು ಈ ದೇಶದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೊಂಟಿರುವಂಥ ರೈತನ ಸಲುವಾಗಿ ಮಾಡುವಂಥ ಯೋಜನೆಗಳು ನಿಜವಾದ ಯೋಜನೆಗಳು ಇರ್ತಾವೆ. ನಿಜ ಹೇಳ್ಬೇಕಂತಂದ್ರೆ ಇವತ್ತು ಸಿಟಿಯಲ್ಲಿ 24x7 ಕರೆಂಟ್ ಕೊಡ್ತಾರೆ, ಎಲೆಕ್ಟ್ರಿಸಿಟಿ ಕೊಡ್ತಾರೆ. ಆದರೆ ನಮ್ಮ ರೈತರು ಬಾಂಧವರಿಗೆ ಬರೀ 2 ತಾಸು ಅಥವಾ 3 ತಾಸು ಅಷ್ಟೇ ಇವ್ರು ಕರೆಂಟ್ ಕೊಡುವಂಥ ಕೆಲಸ ಮಾಡ್ತಾರೆ. ಎಷ್ಟು ಸಫರ್ ಆಗ್ತಾರೆ ಅವ್ರು. ಎಲ್ಲೂ ಹೋಗುವಂಗಿಲ್ಲ, ಬಿಡುವಂಗಿಲ್ಲ. ರಾತ್ರಿ 2-3 ಗಂಟೆಗೆ ಎದ್ದು ನಮ್ಮ ರೈತರು ಬಾಂಧವರು ಎಲ್ಲರೂ ನೀರು ಕಟ್ಟುವಂಥ ಕೆಲಸ ಮಾಡ್ತಾರೆ. ಹುಳ ಹುಪ್ಪಡಿ ಹಾವು ಏನೂ ನೋಡ್ಲಾರ್ದವ್ರು ತ್ರಾಸ ಮಾಡ್ಕೊಂಡು ಎಷ್ಟೋ ರೈತರು ಹಾವು ಕಚ್ಚಿ ಚೋಳು ಕಚ್ಚಿ ತ್ರಾಸ ಮಾಡ್ಕೊಂಡಿಂಥ ಅನುಭವಗಳನ್ನು ನಾವು ನೋಡಿದ್ದೀವಿ. ಅದಕ್ಕಾಗಿ ಮುಂದೆ ಬರುವಂಥ ಟೈಮಲ್ಲಿ ಜೇರ್ಕರ್ತ ಕುಮಾರಸ್ವಾಮಿ ಅವರು ಹಾಗೂ JDS ಸರ್ಕಾರ ಅಧಿಕಾರದಲ್ಲಿ ಬಂದರೆ ರೈತರಿಗೆ ಆಗುವಂಥ ಕೆಲಸ ಭಾಳ ಒಳ್ಳೇದಾಗುತ್ತೆ. ಯಾಕಂದರೆ ಅವ್ರು ಈ ಹಿಂದೆನೂ ಮಾಡಿ ತೋರಿಸಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಈಗ ಹಿರಿಯರೆಲ್ಲರೂ ಹೇಳಿದ್ದಾರೆ. ಆದರೆ ಮುಂದೆ ಬರುವಂಥ ಟೈಮಲ್ಲಿ ಇದು ಒಂದು ಏನದ, ಇದು ಭಾರ ನಮ್ಮ ಮೇಲೆ ಇದೆ. ನಾವು ಎಲ್ಲರೂ ಮನೆಗೆ ಹೋಗಿ ನಾವು ಒಬ್ಬರು 10 ಮಂದಿಗೆ ಕನ್ವಿನ್ಸ್ ಮಾಡಿದ್ರೆ 10 ಮಂದಿ JDS ಸಲುವಾಗಿ ಕನ್ವಿನ್ಸ್ ಆಗಿಬಿಡ್ತಾರೆ. ಅದಕ್ಕಾಗಿ ಇತಿಹಾಸವನ್ನು ತಗೋರಿ, JDS ಏನು ಕೆಲಸ ಮಾಡಿದೆ ನಾನು ತಿಳ್ಕೊಂಡು ಮನ್ಯಾಗ ಹೋಗಿ ಹೇಳುವಂಥ ಒಂದು ಕೆಲಸಗಳನ್ನು ಮಾಡಿರಿ ದಯವಿಟ್ಟು. ಮತ್ತು ಮೇಲಾಗಿ ಹೇಳಬೇಕಂತಂದ್ರೆ ಈಗ ಸ್ಕೀಮ್ ಹೇಳ್ತಾರೆ ಇವರು, ರೈತರು ಬಾಂಧವ್ರ ಮಕ್ಕಳಿಗೆ ಒಂದು ಸ್ಪೆಷಲ್ ಸ್ಕೀಮ್ ಪ್ಯಾಕೇಜ್ ಘೋಷಣೆ ಮಾಡಲಿ ಸರ್ಕಾರದವರು. ಒಂದು ಎಜುಕೇಷನ್ ಸಲುವಾಗಿ ಸಾಲಿ ಕಲಿಯಕ್ಕೆ ನಿಮ್ಮ ಮಕ್ಕಳಿಗೆ ಒಂದು ಸ್ಪೆಷಲ್ ಘೋಷಣೆ ಮಾಡಬೇಕು, ಅಥವಾ ಹೆಣ್ಮಕ್ಳಿಗೆ ಒಂದು ಸ್ಪೆಷಲ್ ಸ್ಕಾಲರ್ಶಿಪ್ ಘೋಷಣೆ ಮಾಡಬೇಕು. ಅಂಥದ್ದು ಕೆಲಸ ಏನು ಸರ್ಕಾರ ಮಾಡಂಗಿಲ್ಲ. ಈ ಕಾಂಗ್ರೆಸ್ ಸರ್ಕಾರದ ನೀತಿ ಏನದ ಮೊದಲಿಂದ ಹಿಡ್ಕೊಂಡು ನಾವು ನೋಡ್ತೀವಿ, ಬಡವರು ರೇಷನ್ ಅಕ್ಕಿನೇ ತಿನ್ನಬೇಕು, ಬಡವರು ಬಡವರಾಗೇ ಉಳಿಬೇಕು, ಶ್ರೀಮಂತರಾಗೇ ಉಳಿಬೇಕು ಅನ್ನೋದೇನು ಭಾವನೆ ಇವರು ಇಟ್ಕೊಂಡ್ಕೇರಿ 2,000 ಇದು ರೇಷನ್ ಅಕ್ಕಿ ದುಡ್ಡು ಕೊಡ್ತಾ ಇದಾರಲ್ಲ, ಇದು ಎಲ್ಲ ಹಾಳಾದ ಸ್ಕೀಮ್ಗಳದಾವು. ಅದನ್ನ ನೆಂಬಲಾರ್ದೆ ನೀವು ಮುಂದೆ ಬರುವಂಥ, ಯಾಕಂತಂದ್ರೆ ಇಲೆಕ್ಷನ್ಸ್ ಮುಂದೆ ಭಾಳ ಉಳಿದಿಲ್ಲ, ಒಂದು 2-2.5 ವರ್ಷ ಆದರೂ ಗೊತ್ತಿಲ್ಲ ಯಾವಾಗ ಸರ್ಕಾರ ಬೀಳುತ್ತೆ, ಯಾವಾಗ ನಾವು ಅಧಿಕಾರದಲ್ಲಿ ಬರ್ಬೋದು ಅದು ಗೊತ್ತಿಲ್ಲ. ಇನ್ಶಾಲ್ಲ ಬರ್ಬೋದು ನಾವು. ಆದರೆ ಮುಂದೆ ಬರುವಂಥ ಟೈಮಲ್ಲಿ ಈಗೇ ನಾವು ಸ್ಟಾರ್ಟ್ ಮಾಡಿದರೆ ಪ್ರಿಪ್ರೇಷನ್, ಈಗೇ ನಾವು ತಯಾರಿಯನ್ನು ಮಾಡಿಕೊಂಡು ಮುಂದೆ ಬರುವಂಥ ಇಲೆಕ್ಷನ್ಗಳಲ್ಲಿ ನಮ್ಮ JDS ಸರ್ಕಾರ ಅಸ್ತಿತ್ವದಲ್ಲಿ ಬರಬೇಕು, ಅಧಿಕಾರದಲ್ಲಿ ಬರಬೇಕಂತ ಒಂದು ಎಲ್ಲರೂ ಕೆಲಸ ಮಾಡ್ತೀರಿ ಅಂತ ಇಲ್ಲೇ ಒಂದು ಪಣವನ್ನು ಕಟ್ಟಿ ಒಂದು ಆನೆವನ್ನು ತಗೊಂಡ್ರಿ, ನೀವು ಎಲ್ಲರೂ ಒಂದು ಸಿಪಾಯಿಗಳಂತೆ ಕೆಲಸ ಮಾಡ್ತೀರಿ ಅಂತ ಹೇಳಿಬಿಟ್ಟು, ಮತ್ತು ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಇನ್ನು ಪಕ್ಷದಲ್ಲಿ ದುಡಿತಾ ಇದ್ದೀವಿ.